ಎಲ್ಲರಿಗೂ ನಮಸ್ಕಾರ. ರಂಜಿತಾ ಕಿಚನ್ ಉತ್ತರ ಕರ್ನಾಟಕಕ್ಕೆ ಸುಸ್ವಾಗತ. ಯಾರಾದರೂ ನನ್ನ ಚಾನಲನ್ನು ನೀವು ಫಸ್ಟ್ ಟೈಮ್ ನೋಡತ್ತಿದ್ರಂದ್ರೆ ಪ್ಲೀಸ್ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ, ಹಾಗೂ ನಿಮ್ಮ ಫ್ರೆಂಡು ಫ್ಯಾಮಿಲಿಗೂ ಶೇರ್ ಮಾಡಿರಿ ಈ ವಿಡಿಯೋ. ಇದು ಉತ್ತರ ಕರ್ನಾಟಕದ ಕೊಬ್ಬರಿದ ಉಂಡೆ ಆಗಿರ್ತೈತೆ ರೀ. ಯಾವ ಥರ ಮಾಡೋದು ಈ ವಿಡಿಯೋದಾಗ ಕಂಪ್ಲೀಟ್ ತೋರಿಸ್ತೀನಿ. ಈ ವಿಡಿಯೋ ಎಲ್ಲಿ ಸ್ಕಿಪ್ ಮಾಡಿದೆ ನೋಡಿರಿ. ಇದು ಇಷ್ಟ ಆಗಿತ್ತಂದ್ರೆ ಕಮೆಂಟ್ ಮಾಡಿರಿ ನನಗೆ. ಈಗ ನೋಡಿರಿ, ನಾನು ಕೊಬ್ಬರಿನ ಎಳೆ ಕೊಬ್ಬರಿ ಇರ್ತೈತೆ ನೋಡಿರಿ, ಅದನ್ನ ತುರ್ಕೊಂಬಂದಿನಿ ನಾನು. ಈಗ ದೇವ್ರಿಗೆ ಕಾಯಿ ಹೊಡೆದಿರ್ತೀರಿ ನೋಡಿರಿ. ಹೆಂಗಾದರೂ ಅಮಾಸೆ ಹುಣ್ಣಿಮೆಗೆ ಕಾಯಿ ಹೊಡೆದಿರ್ತೀರಿ, ಮತ್ತು ಎಲ್ಲರೇ ಜಾತ್ರೆಗೆ ಹೋಗಿದ್ರೆ ಕಾಯಿ ಜಾಸ್ತಿ ಹೊಡ್ಕೊಂಡಿದ್ರಂದ್ರೆ ಅದು ಸುಮ್ಮನೆ ಏನು ಮಾಡೋದು ಬಿಡಪ್ಪ ಅಂತ ಹಾಳು ಮಾಡೋಕ್ಕೂ ಆಗಂಗಿಲ್ಲ. ಯಾಕಂದ್ರೆ ಕೊಬ್ಬರಿ ಹೊಡೆದಿದ್ರಿಂದ ದೋಸೆಗೆ ಇಡ್ಲಿಗೆ ಒಂದೊಂದು ಆದ ಸಾಲ್ತೈತಿ. ಈಗ 5-6 ಹೊಡೆದಿರ್ತೀರಿ ಕೊಬ್ಬರಿನ. ಯಾವ ಥರ ಸ್ವೀಟ್ ಮಾಡೋದು ತೋರಿಸ್ತೀನಿ. ಇದು ಕೊಬ್ಬರಿ ಕಡ್ಬಾನೂ ಮಾಡ್ಬೋದು ರೀ, ಮತ್ತು ಇದು ಕೊಬ್ಬರಿ ಉಂಡೆನೂ ಮಾಡ್ಬೋದು. ಇದ್ರೊಳಗೆ ತೋರ್ಸ್ಲಾಕತ್ತೀನಿ ನಾನು. ದೊಡ್ಡ ಕಪ್ಪಿಲೆ 1 ಕಪ್ ಆಗಷ್ಟು ನಾನು ಎಳೆ ಕೊಬ್ಬರಿ ನೋಡಿರಿ. ಇದು ಎಳ್ನೀರು ಕೊಬ್ಬರಿ ಇತ್ತು, ನಾವು ಎಳ್ನೀರು ಕುಡ್ಲಾಕಂತ ತಂದಿದ್ದು, ಬಟ್ ಬಿರುಸಾಗೈತಂದ ನಾನು ಕೊಬ್ಬರಿ ಉಂಡೆ ಮಾಡ್ಕೊಳಕತ್ತೀನಿ. ಇದು 2 ಕೊಬ್ಬರಿದ ಇದ್ರದ್ದೇ ಗುಂಡಲ್ಲೇ ಮಾಡ್ಕೊಂಡು ನೋಡಿರಿ. ಇಷ್ಟ 2 ಕೊಬ್ಬರಿ ಗುಂಡ ಅಷ್ಟು ಹೊಂಟೈತೆ ನನಗೆ. ಅದರ ಅರ್ಧ ಬೆಲ್ಲ ತೊಗೊಂಡಿನಿ ನನಗೆ. ಅರ್ಧನೂ ಸ್ವೀಟ್ ಬೇಕಾದ್ರೆ ಅರ್ಧ ತೋರಿ, ನಮ್ಗೆ ಅರ್ಧ ಭಾಳ ಆತೈತೆ ಅಂದ್ರೆ ಸ್ವಲ್ಪ ಕಡಿಮೆ ಮಾಡಿರಿ ಅರ್ಧಕ್ಕಿಂತಲೂ. ಮತ್ತು ಯಾಲಕ್ಕಿ ತೊಗೊಂಡಿನಿ ನೋಡಿರಿ ನಾನು. ಇಷ್ಟ ಬೇಕಾಗಿರುವ ಸಾಮಗ್ರಿಗಳು ನೋಡಿರಿ. ನೀವು ಇದಕ್ಕೆ ಒಬ್ಬರು ತುಪ್ಪ ಬಳಸ್ತಾರೆ, ನಾನು ತುಪ್ಪ ಏನು ಬಳಸಿಲ್ಲ. ಕಟ್ಕೊಳ್ಳೋತ್ನಾಗ ಬಳಸ್ಕೊಂಡ್ರೆ ನಡಿತೈತಿ. ಈಗ ಒಂದು ಕಡಾಯಿ ಇಟ್ಕೊಂಡಿನಿ. ಆ ಕಡಾಯಿಗೆ ತೆಳಗೆ ಉರಿ ಹಚ್ಕೊಂಡು ಅದ್ಮ್ಯಾಗ ಇಟ್ಕೊಂಡಿನಿ ನೋಡಿರಿ. ಈಗ ಬೆಲ್ಲ ಹಾಕೋತೀನಿ ಮೊದಲ. ಈಗ ಬೆಲ್ಲ ಹಾಕ್ಕೊಂಡು ಸ್ವಲ್ಪ ನೀರು ಹಾಕೋಬೇಕ್ರಿ. ಈಗ ಸ್ವಲ್ಪ ಅದೇನು ತುರುಗು ಇಟ್ಕೊಂಡಿನಿ ನೋಡಿರಿ, ಅದನ್ನು ಹಾಕ್ಕೊಳಕತ್ತೀನಿ. ನೀವು ನೀರು ಹಾಕ್ಕೊಳ್ಳಿಕ್ಕಂದ್ರೆ ಸ್ಕಿಪ್ ಮಾಡ್ಕೋಬೋದು ನೀರು. ನಾನು ನೀರು ಹಾಕ್ಕೊಂಡಿಲ್ಲ. ಬೆಲ್ಲದೊಳಗೆ ಏನು ಅಂದರೆ ಹೊಲಸಿದ್ದಿದ್ದಿಲ್ಲ, ಅದಕ್ಕೆ ಬೆಲ್ಲನೂ ಮತ್ತು ಇದು ಎಂಥರ ಕೊಬ್ಬರಿ ತುರಿನ ಹಾಕ್ಕೊಂಡೇನಿ ರೀ ನಾನು. ಒಬ್ಬೊಬ್ಬರು ಬೆಲ್ಲ ಸೋಸ್ಕೊಂಡು ಹಾಕೋತಾರ. ಏನರ ಸ್ವಲ್ಪ ಕಚ್ರ ಐತಂದ್ರೆ ಇದ್ರೊಳಗೆ ಚಲೋ ಆರ್ಗ್ಯಾನಿಕ್ ಇದ್ರ ಬೆಲ್ಲ ಐತೆ ಅಂದು ಆರ್ಗ್ಯಾನಿಕ್ ಇದ್ದಿದ್ದಿಲ್ಲ ಇದೇನ ಚಲೋ ಬೆಲ್ಲ ಐತಂದ್ರೆ ನಾನು ಸ್ಕಿಪ್ ಮಾಡ್ಕೊಂಡು ನೀರು ಹಾಕ್ಕೊಂಡಿಲ್ಲ. ಈ ಥರ ಬೆಲ್ಲ ಹಾಕಿ ಈ ಥರ ಮಾಡ್ಕೋಬೇಕ್ರಿ. ಇದು ನೋಡಿರಿ, ಮಕ್ಕಳಿಗೆ ಚಲೋ. ಈಗ ಸ್ವೀಟ್ ತಿನ್ನಂಗಿಲ್ಲ, ಒಂದೊಂದು ಮಕ್ಕಳು ತಿನ್ನಂಗಿಲ್ಲ, ಸ್ವೀಟ್ ಅವಾಯ್ಡ್ ಮಾಡ್ತಾವೆ. ಅದಕ್ಕೋಸ್ಕರ ಈ ಥರ ಉಂಡೆ ಮಾಡಿ ಬರ್ರಿ. ಹಿಡ್ದು ಅಂದ್ರೆ ಸಾಲಿದಿಂದ ಬರೋವಾಗ ಬಂದ ಬಳಿಕ ಏನಾದರೂ ಕೇಳ್ತಾವೆ ಮಕ್ಕಳು, ಆವಾಗ ಕೊಡಕ್ಕೆ ಬರ್ತೈತಿ ಈ ಥರ. ಇದು 5-6 ದಿನ ಗಂಟ್ಲೆ ಏನೂ ಆಗಂಗಿಲ್ಲ, ಫ್ರಿಜ್ ಒಳಗೂ ಇಟ್ಕೋಬೋದು. ಇಲ್ಲಾಂದರೆ ಇದು ಕಡ್ಬ ಮಾಡ್ತಾರೆ, ಕಡ್ಬ ಚೆನ್ನಾಗಿರ್ತೈತಿ ಇದ್ರದ್ದು. ಮತ್ತು ಇದ್ರ ಸ್ವೀಟು ಮಾಡ್ತಾರೆ, ಸ್ವಲ್ಪ ಜಾಸ್ತಿ ಬೆಲ್ಲ ಹಾಕಿ. ಈಗ ಏಲಕ್ಕಿ ಹಾಕ್ಕೊಳಕತ್ತೀನಿ ನೋಡಿರಿ. ಸ್ವಲ್ಪ ಜಾಸ್ತಿ ಬೆಲ್ಲ ಹಾಕಿ ಸ್ವೀಟ್ ಮಾಡ್ತಾರೆ. ಇದು ಅಂದ್ರೆ ಆರ್ಗ್ಯಾನಿಕ್ ಬೆಲ್ಲ ಹಾಕ್ತಾರೆ, ಜಾಸ್ತಿ ಬೆಲ್ಲ ಹಾಕಿ. ಅದು ಒಂಥರ ಆಣದ ಥರ ಪಾಕಗತ್ಲೆ ಆಗ್ತೈತಿ, ಅದು ಮಸ್ತ್ ಆಗ್ತೈತಿ. ಅದನ್ನು ಇದು ಈ ಥರನೇ ಸ್ವಲ್ಪ ಕಪ್ಪು ಆಗ್ತೈತಿ ರೀ, ಅಟೋ ತನ ಇದು ಮಾಡ್ಕೋಬೇಕು. ಇದನ್ನು ಬೆಲ್ಲ ಕರ್ಗೋತನ ಈ ಥರ ಕೈ ಬಿಡದೆ ಮಾಡ್ಕೋಬೇಕು, ಯಾಕಂದ್ರೆ ಕೆಂಪು ಆಗ್ತೈತಿ. ಈಗ ಈ ಥರ ಕಲರ್ ಆಗ್ಬೇಕ್ರಿ ಇದು. ಆವಾಗ ಎಲ್ಲನೂ ಕೊಬ್ಬರಿನ ಸ್ವೀಟ್ ತಯಾರಾದಂಗೆ ಆಗ್ತೈತಿ. ಇದು ಕೊಬ್ಬರಿದ ವಡೆ ಮಾಡ್ತಾರೆ. ವಡೆ ಅಂದರೆ ಹಿಂಗೆ ಚೌಕ್ ಮಾಡ್ತಾರೆ ನೋಡಿರಿ, ಆ ಥರ ಮಾಡ್ತಾರೆ. ಜಾಸ್ತಿ ಬೆಲ್ಲ ಹಾಕಿ ಮಾಡ್ತಾರೆ. ನಾನು ಅದನ್ನೇ ಮಾಡ್ಬೇಕತ್ತಾನೆ, ಎಲ್ಲಿ ಅದನ್ನ ಮಾಡ್ಕೊಂಡು ಇದು ಮಾಡ್ಕೊಳ್ಬೇಡತ್ತಂದ ಮತ್ತೆ ಉಂಡಿನೇ ಕಟ್ಬಿಟ್ನಿ. ಈ ಥರ ಕಲರ್ ಬರ್ಬೇಕ್ರಿ. ಅದು ಕಲರ್ ಬಂದಾಗೆ ಅದು ನಾವು ಸ್ವೀಟ್ ಆದಂಗೆ ಆಗ್ತೈತಿ. ಕಲರ್ ಬರ್ಲಿಕ್ಕಂದ್ರೆ ತಿನ್ನೋವಾಗ ಚಲೋ ಹತ್ತಂಗಿಲ್ಲ. ಮ್ಯಾಗ ಒಂದು ಪ್ಲೇಟ್ ಮುಚ್ಚಿ ಸ್ವಲ್ಪ ಇದು ಮಾಡ್ಕೋತೀನಿ ರೀ, ಸ್ಟಿಮ್ ಅಂದ್ರೆ ಸ್ವಲ್ಪ ಪ್ಲೇಟ್ ಮುಚ್ಕೊಂಡು ಇದು ಮಾಡ್ರೆ ಎಲ್ಲ ಕುದಿತೈತಿ. ಈಗ ಒಂದು ಪ್ಲೇಟ್ನಾಗ ಹಾಕ್ಕೊಳಕತ್ತೀನಿ. ಸ್ವಲ್ಪ ಅದು ಹೊತ್ತು ಬಿಡ್ತು, ಸ್ವಲ್ಪ ಹೊತ್ತೈತೆ ರೀ. ಆಮೇಲೆ ನಾನು ಒಂದು ಪ್ಲೇಟ್ ಒಳಗೆ ಈ ಥರ ಹಾಕ್ಕೊಳಕತ್ತೀನಿ ನೋಡಿರಿ. ಅಂದರೆ ಕೈ ಆಡಿಸ್ಕೋತಾ ಇರಬೇಕಿದು. ಈ ಸ್ವೀಟ್ ನೋಡಿರಿ, ಯಾರಿಗೆ ಇಷ್ಟ ಆಗಲ್ಲ ಅನ್ನೋರು ಯಾರಿಲ್ಲ, ಅಷ್ಟು ಚೆನ್ನಾಗಿರ್ತೈತಿ. ಆಲ್ಮೋಸ್ಟ್ ನೀವು ಉತ್ತರ ಕರ್ನಾಟಕದ ದವ್ರಿದ್ರಂದ್ರೆ ಗೊತ್ತಿರ್ತೈತಿ ಕೊಬ್ಬರಿ ಕಡಬ ಯಾವ ಥರ ಮಾಡ್ತಾರತ್ತಂದು. ಆ ಕಡೆ ದಕ್ಷಿಣ ಕನ್ನಡದ ಕಡೆನೂ ಮಾಡ್ತಾರೆ, ಬಟ್ ನಮಗಷ್ಟು ಗೊತ್ತಿಲ್ಲ ರೀ ಆ ಕಡೆ ಅಡುಗೆ ಇದು.
ಬಟ್ ನಮ್ಮ ಕಡೆ ನೋಡ್ರಿ ಇದ್ರ ಕಡಬ ಆಗಲಿ ಹೋಳಿಗೆ ಆಗಲಿ ಆಲ್ಮೋಸ್ಟ್ ಈ ಥರನೇ ಮಾಡಿ ಕಡ್ಬನೂ ಮಾಡ್ತಾರೆ ಮತ್ತು ಹೋಳ್ಗೆನೂ ಮಾಡ್ತಾರೆ. ಹೋಳ್ಗೆ ಯಾವ ಥರ ಮಾಡ್ತಾರೆ ಅಂದ್ರೆ ಚಪಾತಿ ಹಿಟ್ಟೊಳಗೆ ಮಾಡ್ತೀವಿ ನಾವು. ಹೋಳ್ಗೆ ಹಿಟ್ಟು ಥರ ಮಾಡ್ತೀವಿ ನೋಡಿರಿ, ಅದರೊಳಗೂ ಮಾಡ್ತೀವಿ. ಮತ್ತು ನೀವು ನಿಮ್ಗೆ ಉಂಡೆ ಇಷ್ಟ ಆಗ್ಲಿಕ್ಕಂದ್ರಪ್ಪ ನಮಗೆ ಉಂಡೆ ಬೇಡಪ್ಪ ಅಂತಂದ್ರೆ ಇದೇ ಹಿಟ್ಟು ಹೂರಣ ತೊಗೊಂಡು ನೀವು ಕಡಬ ಮಾಡ್ಕೋಬೋದು ರೀ. ಜಾಸ್ತಿ ಏನಿಲ್ಲ, ಚಪಾತಿ ಹಿಟ್ಟು ನಾದ್ತೀರಿ ನೋಡಿರಿ ಅಷ್ಟೇ. ಚಪಾತಿ ಹಿಟ್ಟು ನಾದಿ ಇವು ಹೇಗೆ ಕರ್ಜಿಕಾಯಿ ಮಾಡ್ತೀರಿ ನೋಡಿರಿ ಆ ಥರ ಕರ್ಜಿಕಾಯಿ ಮಾಡೋದು. ಅಂದರೆ ಕಡಬ ಮಾಡ್ತೀರಿ ನೋಡಿರಿ, ಹೂರಣದ ಕಡಬ ಆ ಥರ ಮಾಡ್ಕೊಂಡು ತಿನ್ಬೋದು. ನಾನು ಚೌಕ್ ಮಾಡಾಕತ್ತೀನಿ, ನಂಗೆ ಇಷ್ಟ ಆಗಲಿಲ್ಲವ, ಸ್ವಲ್ಪ ಆಣಕ್ಕೆ ಕಡಿಮೆ ಆಗಿತ್ತು ನೋಡಿರಿ. ಅದಕ್ಕೋಸ್ಕರ ಮತ್ತೆ ನಾನು ಒಂದು ಕಡಾಯಿ ತೊಗೊಂಡು ಉಂಡೆ ಕಟ್ಕೋಬೇಕತ್ತಂದು ಆ ಕಡಾಯಿ ಒಳಗೆ ಮತ್ತೆ ಕುದಿಸ್ಲಾಕತ್ತೀನಿ ನೋಡಿರಿ. ಈ ಥರನೂ ಇದು ಮಾಡ್ಕೊಳತ್ತೀನಿ. ಈಗ ಆಯಿತು, ಈಗ ಉಂಡೆ ಕಟ್ಕೊಳಕತ್ತೀನಿ ರೀ ನಾನು. ಕೊಬ್ಬರಿ ಉಂಡೆ ರೆಡಿ ಆಯ್ತು. ಈಗ ಅದರ ಆಣ ಈ ಥರ ನೋಡಿರಿ, ಈ ಥರ ಒಟ್ಟು ಕಟ್ಕೊಳಕತ್ತೀನಿ ನಾನು. ಇದಕ್ಕೆ ನೀವು ಕೈಗೆ ತುಪ್ಪ ಹಚ್ಕೊಂಡು ಕಟ್ಕೋಬೋದು. ಇದು ಒಂದು 15 ದಿವ್ಸನೂ ಏನೂ ಆಗಂಗಿಲ್ಲ ನೋಡಿರಿ. ಫ್ರಿಜ್ ಒಳಗೂ ಇಡ್ತಾರೆ, ಮತ್ತು ಫ್ರಿಜ್ ಒಳಗೆ ಬೇಡಪ್ಪ ಅಂದ್ರೆ ಹೊರಗಡೆನೂ ಇಡ್ತಾರೆ, ಏನೇನೂ ಆಗಂಗಿಲ್ಲ ಇದಕ್ಕೇನ. ಇವು ಮಕ್ಕಳಿಗೆ ಚಲೋ. ಮತ್ತು ಹಡ್ದು ಬಾಣ್ತಾರಿಗೆ ಅಂತಾರೆ ನೋಡಿರಿ, ಅವ್ರಿಗೆ ಈ ಥರ ಆವಾಗಿನ ಕಾಲದಾಗ ಈ ಥರ ಮುಂಡಿ ಮಾಡಿ ಕೊಡ್ತಿದ್ರತ್ತ. ಇದ್ರೊಳಗೆ ಶುಂಠಿ ಮತ್ತು ಏಲಕ್ಕಿ ಪುಡಿ ಮತ್ತು ಎಲ್ಲನೂ ಹಾಕಿ ಈ ಥರ ಉಂಡೆ ಕಟ್ಟಿಟ್ಟು ಕೊಡ್ತಿದ್ರತ್ತ. ಚೆನ್ನಾಗಿರ್ತೈತೆ ರೀ ಈ ಉಂಡೆ. ಉತ್ತರ ಕನ್ನಡ ಕಡೆ ಸ್ಪೆಷಲ್ ಅಂದರೆ ಜಾಸ್ತಿ ಬಾಣ್ತಾರಿಗೆ ಕೊಡ್ತಾರೆ ಇದನ್ನ ಉಂಡೆ. ಇದ್ರೊಳಗೆ ಬಡಿಸೊಪ್ಪ, ಏಲಕ್ಕಿ ಮತ್ತು ಶುಂಠಿ ಹಾಕಿ ಜಜ್ಜಿ ಕೊಡ್ತಾರೆ. ನಾವೇನೂ ಹಾಕಿಲ್ಲ, ಬರೀ ಇದು ಹಾಕೀನಿ ಅಷ್ಟೇ, ಏಲಕ್ಕಿ ಹಾಕೀನಿ ಮತ್ತು ಬೆಲ್ಲ, ಕೊಬ್ಬರಿ ತುರಿ ಇಷ್ಟೇ ಹಾಕ್ಕೊಂಡೆ ನಾನು. ಸಿಂಪಲ್ಲಾಗಿ ಮನೆಯಲ್ಲೇ ಮಾಡ್ಕೊಂಡೀನಿ ನಾನು ಅಷ್ಟೇ ನೋಡಿರಿ. ಈ ಕೊಬ್ಬರಿ ಉಂಡೆ ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ನನ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೋರಿ. ಯಾರಿಗಾದ್ರೂ ಇಷ್ಟ ಆಗಿತ್ತಂದ್ರೆ ಕಮೆಂಟ್ ಮಾಡಿರಿ. ಎಲ್ಲರಿಗೂ ಥ್ಯಾಂಕ್ ಯು ಇಷ್ಟೊತ್ತನ ನನ್ನ ವಿಡಿಯೋ ನೋಡಿದ್ದಕ್ಕಾಗಿ. ಥ್ಯಾಂಕ್ ಯು.